ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ಆ ಶ್ರಮ ನಿಮಗೆ ಒಳ್ಳೆಯದಲ್ಲ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟವಾಗಲಿ, ನೋವು ಬರಲಿ, ನಿಮ್ಮ ಜೊತೆಯಲ್ಲೇ ನಿಲ್ಲುತ್ತಾರೆ, ಜೊತೆಯಾಗಿಯೇ ಇರುತ್ತಾರೆ. ಅದೇ ಇಷ್ಟ ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ನಿಮ್ಮೊಂದಿಗೆ ಸುಳ್ಳು ಹೇಳಿ ಬದುಕುತ್ತಾರೆ. ಸುಳ್ಳು ಹೇಳುತ್ತಾ ನಿಮ್ಮನ್ನ ಯಾಮಾರಿಸುತ್ತಾರೆ. ಕೊನೆಗೊಂದು ದಿನ ಸುಳ್ಳು ಹೇಳಿಕೊಂಡೇ ದೂರವೂ ಆಗುತ್ತಾರೆ. ನಮ್ಮ ಈ ನೋವಿಗೆ ನಾವೇ ಕಾರಣವೇ ಹೊರತು ಬೇರೆ ಯಾರೂ ಅಲ್ಲ. ಅತಿಯಾಗಿ ನಂಬಿರುವುದು ನಿಮ್ಮದೇ ತಪ್ಪು. ಅತಿಯಾಗಿ ಬಯಸುವುದು ನಿಮ್ಮದೇ ತಪ್ಪು. ಕೆಲವೊಮ್ಮೆ ಏನಾಯಿತು ಎಂಬಂತಹ ಪ್ರಶ್ನೆಗಳಿಗೆ ಏನೂ ಇಲ್ಲ ಎನ್ನುವ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು. ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧವನ್ನು ಮುಂದುವರಿಸುವ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಸ್ವಾಭಿಮಾನವೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು. ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಅದನ್ನಳಿಸಲು ನೀನು ವರವಾಗಿ ಹೋಗು. ಏಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ನಮ್ಮನ್ನ ನಿಜವಾಗಿಯೂ ಇಷ್ಟಪಡುವವರು ನಮ್ಮೊಂದಿಗೆ ಒಂದು ದಿನ ಕೂಡ ಮಾತನಾಡದೆ ಇರಲಾರರು. ಆದರೆ ಇಷ್ಟಪಡುವವರ ಹಾಗೆ ನಟಿಸುವವರು ಎಷ್ಟು ದಿನ ಬೇಕಾದರೂ ಮಾತನಾಡದೆಯೇ ಇರಬಲ್ಲರು. ಯಾರ ಜೊತೆಗೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಿ. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗಬೇಕಾಗುತ್ತದೆ. ಇಲ್ಲಿ ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರೇ. ಹಣವೇ ಇಲ್ಲದೆ ಇದ್ದರೆ ಸಂಬಂಧಿಕರು ಕೂಡ ಅಪರಿಚಿತರಾಗುತ್ತಾರೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ಕಾಣುತ್ತಾರೆ. ಸಮಸ್ಯೆಗಳು ಸಾವಿರಾರು, ಅವಮಾನಗಳು ಹಲವಾರು, ಪ್ರಶ್ನೆಗಳು ನೂರಾರು. ಎಲ್ಲದಕ್ಕೂ ಒಂದೇ ನಂಬಿಕೆ, ಎಲ್ಲದಕ್ಕೂ ಒಂದೇ ಉತ್ತರ, ಆ ಭಗವಂತನಿದ್ದಾನೆ ಎಂಬುದು. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಣಬಹುದು. ಒಂದು ಮಾತು ತಿಳಿದುಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡುತ್ತೇವೆಯೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪವೂ ಬೆಲೆ ಇರುವುದಿಲ್ಲ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠವನ್ನ ಅವರಿಗೆ ಕಲಿಸುತ್ತದೆ. ನಾನು ಬೇಕು ಅನ್ನುವವರು ನನ್ನಿಂದ ಏನೇ ತಪ್ಪು ನಡೆದರೂ ಬುದ್ಧಿ ಹೇಳುತ್ತಾರೆ. ಬೇಡವಾದವರು ಅದನ್ನೇ ಕಾರಣವಾಗಿಟ್ಟುಕೊಂಡು ದೂರ ಹೋಗುತ್ತಾರೆ. ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ ತೋರಿಸಿ. ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರುತ್ತೇವೆ ಎನ್ನುವುದು ನಮ್ಮದೇ ನಿರ್ಧಾರ. ಒತ್ತಾಯಪೂರ್ವಕವಾಗಿ ಯಾವುದನ್ನು ಪಡೆಯಬಾರದು. ಅದು ಕಾಳಜಿಯಾಗಲಿ, ಪ್ರೀತಿ, ಸ್ನೇಹ, ಗೌರವ ಯಾವುದೇ ಆಗಲಿ, ಯಾವುದೇ ಇರಬಹುದು. ಸ್ಪಂದನೆ ಇಲ್ಲವಾದಲ್ಲಿ ಅದಕ್ಕೆ ಬೆಲೆ ಖಂಡಿತ ಇರುವುದಿಲ್ಲ. ನಮ್ಮವರೇ ನಮ್ಮನ್ನ ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬೊಂಟಿಯಾಗಿ ಇರುವುದೇ ಒಳ್ಳೆಯದಲ್ಲವೇ? ಇಲ್ಲಿ ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಹಾಗಾಗಿ ಆದದ್ದೆಲ್ಲ ಒಳ್ಳೆಯದಕ್ಕಾಗಿ, ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ. ಕಳೆದುಕೊಂಡದ್ದನ್ನು ನೆನೆದು ದುಃಖಿಸುವುದು ಏಕೆ? ಕಳೆದುಕೊಂಡಿದ್ದು ಯಾವುದಾದರೂ ನೀವು ತಂದಿರುವುದು, ನಾಶವಾದದ್ದು ಯಾವುದಾದರೂ ನೀವು ಸೃಷ್ಟಿಸಿರುವುದು. ನೀವು ಪಡೆದಿದ್ದೆಲ್ಲವೂ ನಿಮಗೆ ಇಲ್ಲಿಂದಲೇ ದೊರೆತಿರುವುದು. ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು, ನಾಳೆ ಅದು ಮತ್ತೆ ಯಾರದ್ದೋ ಆಗುವುದು. ಇದು ಪರಿವರ್ತನೆ. ಪರಿವರ್ತನೆ ಈ ಪ್ರಕೃತಿಯ ನಿಯಮವಲ್ಲವೇ? ಜೀವನದಲ್ಲಿ
ನಾವು ತಿಳಿದು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ನಾವೆಂದರೆ ಲೆಕ್ಕಕ್ಕೆ ಇಲ್ಲ ಅನ್ನೋರನ್ನ ನಾವು ಲೆಕ್ಕವೇ ಇಲ್ಲದಷ್ಟು ಪ್ರೀತಿ ಮಾಡುವುದು. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದೇ ಬೇಡ, ಚಿಂತಿಸುವುದೂ ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರವೇ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ನಮ್ಮ ಮಾತನ್ನೇ ಅರ್ಥ ಮಾಡಿಕೊಳ್ಳದೇ ಇರುವವರಿಗೆ ನಮ್ಮ ಮನಸ್ಸು ಅರ್ಥ ಹೇಗಾಗುತ್ತದೆ ಅಂತ ತಿಳಿದುಕೊಳ್ಳುವುದೇ ಭ್ರಮೆ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬೀಳುತ್ತಾ ಹೋದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತದೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ಹಾಗೆ ಇರುವುದಿಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತದೆ, ಇಲ್ಲವೇ ಮರೆಯುವುದಕ್ಕೂ ಆಗದೆ ಕೊನೆಗೊಂದು ದಿನ ಆ ಮನಸ್ಸು ಸತ್ತೇ ಹೋಗುತ್ತದೆ. 100 ಗುರುಗಳು ಸೇರಿ ಕಲಿಸಲಾಗದ್ದನ್ನು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತದೆ, ಅದೇ ಸಮಯ. ನಾವು ಎಲ್ಲರನ್ನ ಪ್ರೀತಿಯಿಂದ ನಂಬುವುದನ್ನಷ್ಟೇ ಕಲಿತೆವು, ಆದರೆ ಯಾರಿಗೂ ಮೋಸ ಮಾಡುವುದನ್ನ ಮಾತ್ರ ಕಲಿಯಲಿಲ್ಲ. ನಮಗೆ ಮೋಸ ಮಾಡುವುದಕ್ಕೆ ಬರುವುದಿಲ್ಲ ಅಂತಲ್ಲ, ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನಮಗೆ ಇರುತ್ತದೆ. ಆ ನೋವನ್ನ ಬೇರೆಯವರಿಗೆ ಅಷ್ಟೇ ಕೊಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ನಮ್ಮ ಅನಿಸಿಕೆ. ಆ ನೋವನ್ನ ಬೇರೆಯವರಿಗೆ ಕೊಡಲು ನಮಗೆ ಇಷ್ಟವಿಲ್ಲದೆ ಇರುವುದೇ ಪ್ರಮುಖ ಕಾರಣ. ಸಮಯದ ಚಕ್ರವು ಬಹಳ ವೇಗವಾಗಿ ಓಡುತ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರ ತೋರಿಸಬಾರದು. ಹಣವಂತರ ಜೊತೆಗೆ 100 ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ 3 ದಿನ ಬದುಕಿದರೂ ಜೀವನ ಸಾರ್ಥಕ. ಮಾತನಾಡುವ ಅವಕಾಶ ಸಿಕ್ಕಿದೆ ಎಂದು ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನ ನೋಯಿಸಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೆಯೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ಮಾತನಾಡುವ ಮುನ್ನ 10 ಸಾರಿ ಯೋಚಿಸಿ ಮಾತನಾಡುವುದು ಒಳ್ಳೆಯದು. ನಿನಗಾಗಿಯೇ ಕಾಯುವ ವ್ಯಕ್ತಿಯನ್ನ ಒಂದು ದಿನ ನಿರ್ಲಕ್ಷ್ಯ ಮಾಡು. ಪ್ರತಿದಿನವೂ ನೀವು ನಿರ್ಲಕ್ಷ್ಯ ಮಾಡುತ್ತಾ ಬಂದರೆ ನೀವೇ ಕರೆದರೂ ಬಾರದಷ್ಟು ದೂರ ಹೋಗುತ್ತಾರೆ. ಎಚ್ಚರಿಕೆ. ಬದುಕು ಕಲಿಸುವ ಪಾಠ ಇಷ್ಟೆ. ಕೆಲವರ ಗುಣ ಏನೆಂದು ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು. ನಾವೇ ಖುಷಿಯಾಗಿ ಇರಬೇಕು ಹೊರತು ಅವರನ್ನ ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥವಾಗುತ್ತದೆ. ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಹಾಗಾಗಿ ನಿಮ್ಮ ನೋವುಗಳಿಗೆ ಸಾಕ್ಷಿ ನೀಡುವ ಅಗತ್ಯವಿಲ್ಲ. ಭಗವಂತ ಎಲ್ಲವನ್ನೂ ಬಲ್ಲ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದ.